ವಂಚಿಸಿರುವ ಈ ನಿನ್ನ ನಂಬಿಕೆ ಎಂಬ ಬುನಾದಿಯ ಮೇಲೆ ನಾನು ನಿರ್ಮಿಸಿಕೊಳ್ಳುವೆ ನನ್ನ ಕನಸಿನ ಸದನವನ್ನು. ನನಗೆ ಕಾಮದ ಹೊತ್ತು, ನಿನಗೆ ಪ್ರೇಮದ ಹೊತ್ತು. ನನಗೆ ಮಜಾ, ನಿನಗೆ ಸಜಾ. ಒಟ್ಟಾರೆಯಾಗಿ ಹೀಗಿದೆ ಈ ದಿಗ್ವಿಜಯನ ಪಾತ್ರ ಪರಿಚಯ. ಹಾಗೇನಿಲ್ಲ, ಸ್ವಲ್ಪ ಹೊತ್ತಾಯ್ತು. ಅಂದ ಹಾಗೆ ನಾನು ನಿನ್ನ ಹೇಳಿದ ವಿಚಾರ ಬಗ್ಗೆ ಅದೇನು ಯೋಚನೆ ಮಾಡಿದೆ? ಇಲ್ಲ ಕಣ, ನನಗೇಕೋ ಈ ವಿಷಯ ಇಷ್ಟವಿಲ್ಲ. ಯಾಕೆಂದ್ರೆ ನಿನ್ನನ್ನು ಬಿಟ್ಟು ಬೇರೆಯವರ ಕೈಯಿಂದ ತಾಳಿ ಕಟ್ಟಿಸಿಕೊಳ್ಳಲು ಈ ಕೊರಳು ಒಪ್ಪುತ್ತಾ ಇಲ್ಲ. ಈ ವಿಷಯದಲ್ಲಿ ನೀನು ನನಗೆ ಬಲವಂತ ಮಾಡಬೇಡ, ಅತಿಯಾಗಿ ಒತ್ತಾಯಿಸಬೇಡ. ಜಯಂತಿ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ನೀನು ಆ ಡಾಕ್ಟರನ್ನ ಮದುವೆಯಾದ ಮಾತ್ರಕ್ಕೆ ನನ್ನನ್ನ ಬಂದವೇನೋ ಬೇರೆ ಆಗಿರಲ್ಲ. ಸದಾ ಕಾಲ ನೀ ಕಳೆದ ಮನಕ್ಷಣದಲ್ಲಿ ನಿನ್ನ ಮುಂದೆ ನಿಂತಿರುತ್ತಾನೆ ಈ ದಿಗ್ವಿಜಯ. ಅದಕ್ಕಾಗಿ ಈ ವಿಚಾರವನ್ನು ಆ ಕಾಳಿ ಪ್ರಸಾದನ ಹತ್ರ ಚರ್ಚೆ ಮಾಡಿ ಬಂದಿದ್ದೇನೆ, ಗೊತ್ತಾ? ದಿಗ್ವಿಜಯ, ಆ ಡಾಕ್ಟರ್ ಮದುವೆಯಾದ ಮರುಕ್ಷಣವೇ ನನ್ನನ್ನು ಫಾರಿನ್ ಕರ್ಕೊಂಡು ಹೋಗ್ಬಿಟ್ರೆ ಆಮೇಲೆ ನಿನಗತಿ ಏನು? ಹಾಗಾಗದಂತೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಅವನನ್ನು ಮದುವೆಯಾಗುತ್ತೇನೋ ಅಷ್ಟೇ ಹೇಳು. ಇದರಿಂದ ನಿನಗೇನು ಲಾಭ? ಲಾಭ ಇಂದು ಕರ್ನಾಟಕದಲ್ಲಿ ನಂಬರ್ 1 ಗುತ್ತಿಗೆದಾರನಾಗಿರುವ ನಾನು ನೀನು ಮದುವೆಯಾಗಿ ವರ್ಷ ಕಳೆಯುವಷ್ಟರಲ್ಲಿ ಕರ್ನಾಟಕದ ನಂಬರ್ 1 ಕುಬೇರನಾಗಿ ದೇಶದ ಕುಬೇರರ ಸಾಲ ನಿಲ್ಲುವುದೇ ನನಗೆ ಲಾಭ. ಹಾಗಾದ್ರೆ ಇದರಿಂದ ನನಗಾಗುವ ಲಾಭ? ನಾನು ಜಗತ್ತಿನ ಕುಬೇರರ ಸಾಲ ನಿಂತ ಮರುಕ್ಷಣದಲ್ಲಿ ನೀನು ಆ ಡಾಕ್ಟರ್ ಕಟ್ಟಿದ ತಾಳಿಯನ್ನು ಕಿತ್ತು ಹಾಕಬ. ನಾ ಕುಬೇರನಾಗಿ ಕಟ್ಟಿ ಬಿಡುವೆ ನಿನ್ನ ಕೊರಳಿಗೆ ಮತ್ತೊಂದು ತಾಳಿಯನ್ನು. ನೋಡಿ, ನೀವು ಹೇಳುವ ಮಾತು ನಿಜವಿದೆ. ಆದ್ರೆ ಒಂದೇ ಕೊರಳಿಗೆ 2 ತಾಳಿ ಅಂದ್ರೆ ಈ ಸಮಾಜ ಒಪ್ಪುವುದಿಲ್ಲ. ಬೇಗಿ ಹಚ್ಚು ಈ ಹಾರ ಸಮಾಜಕ್ಕೆ. ಗಂಡ ಕಟ್ಟಿದ ತಾಳಿ ಕೊರಳಲ್ಲಿ ತಾಳುವಾಗಲೇ ಮಿಂಡನ ಹಾಸಿಗೆಯನ್ನು ಬಗ್ಗರಿಸುವ ಈ ಸಮಾಜದ ಬಗ್ಗೆ ನಿನಗೆ ಚಿಂತೆ? ಜಯಂತೆ, ನೀನಿನ್ನ ಈ ಹಾಳು ಸಮಾಜದ ಬಗ್ಗೆ ಯೋಚಿಸಿಕೊಳ್ಳದೆ ಈ ನಿನ್ನ ಪ್ರಿಯಗಳನ್ನ ಮಾತಿಗೆ ಬೆಲೆ ಕೊಟ್ಟು ಆ ಡಾಕ್ಟರ್ ಕಟ್ಟುವ ತಾಳಿಗಾಗಿ ಕೊರಳು ಡಳೆಯಬೇಕು. ಆಯ್ತು ರಾಜ, ನೀವು ಹೇಳಿದ ಹಾಗೆ ನಾನು ಅವನಿಂದ ತಾಳಿ ಕಟ್ಟಿಸ್ಕೊಳ್ತೀನಿ. ಆದ್ರೆ ನನ್ನ ಕೊರಳಿಗೆ ತಾಳಿ ಬಿದ್ದ ಮೇಲೆ ನೀನು ಬೇರೆ ಸ್ತ್ರೀಯರ ಸಂಗ ಮಾಡಿ ನನ್ನ ಆಸೆಗಳಿಗೆ ಭಂಗ ತರುವುದಿಲ್ಲ ತಾನೆ? ಜಯಂತಿ, ಅದೆಂದಿಗೂ ಸಾಧ್ಯವಿಲ್ಲ. ಭಂಗವೆಂಬ ಭ್ರಾಂತಿಯನ್ನ ಮನದಲ್ಲಿಟ್ಟುಕೊಳ್ಳದೆ ಶೃಂಗಾರವೆಂಬ ಓಳೇರಿಸಿ ಬಿಡು. ಮಿಂದು ಮರೆತು ಬಿಡೋಣ ಇಡೀ ಜಗತ್ತಲ್ಲಿ. ಕಮಾನ್ ಜಯಂತಿ, ಕಮಾನ್.